ನಮಸ್ತೆ. ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ಮುದ್ರಾ ಯೋಗದ ಸಂಚಿಕೆಗೆ ಸ್ವಾಗತ. ಇವತ್ತಿನ ದಿನ ಮುದ್ರಾ ಯೋಗದಲ್ಲಿ ಯಾವ ವಿಷಯದ ಕುರಿತಾಗಿ ನಿಮಗೆ ಹೇಳಕ್ಕೆ ಬಂದಿದ್ದೀನಪ್ಪ ಅನ್ನೋದಾದರೆ ಅದೇ ನಮ್ಮ ಐ ಸಮಸ್ಯೆ ಬಗ್ಗೆ, ಕಣ್ಣಿನ ಸಮಸ್ಯೆ ಬಗ್ಗೆ. ಏನು ಇವತ್ತಿನ ದಿನ ಚಿಕ್ಕ ಮಕ್ಕಳೇ ತುಂಬಾ ಸೈಟ್ಸು ಅವರು ಹೊಂದಿ ಚಿಕ್ಕ ಮಕ್ಕಳೇ ಏನಾಗ್ತಿದೆ ಅಂದರೆ ಅಂದರೆ ಅವರು ಕನ್ನಡಕಗಳನ್ನ ಯೂಸ್ ಮಾಡೋದು ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ತುಂಬ ಏನಾದರೂ ಜಾಸ್ತಿ ಅವರು ಬುಕ್ ಮುಂದೆ ಕೂತ್ಕೊಂಡಾಗ ಕಣ್ಣಿಂದ ನೀರು ಬರೋದಾಗಿರ್ಬೋದು, ಕಣ್ಣು ಸ್ಟ್ರೈನ್ ಅನಿಸೋದು. ಇದನ್ನೆಲ್ಲನೂ ಕಣ್ಣಿನ ಸಮಸ್ಯೆಗಳು ಇವತ್ತಿನ ದಿನ ನೋಡ್ತಾ ಇದ್ದೀವಿ. ಯಾಕಪ್ಪ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಅನ್ನೋದಾದರೆ ಅದು ಮೇಯ್ನಾಗಿ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋವಂಥ ಸಮಸ್ಯೆ ಏನು, ಮೊಬೈಲ್ ಹಾಗೆ ಟಿ ವಿಗಳ ಬಳಕೆ ಹೆಚ್ಚಾಗ್ತಾ ಇರೋದು ಅಂತಲೇ ನಾವು ಹೇಳ್ಬೋದಾಗಿದೆ. ಯಾಕಂದರೆ ಆ ಬ್ಲೂ ರೇಸಸ್, ಆ ಬ್ಲೂ ಲೈಟ್ಸ್ ಅನ್ನೋದು ನಮ್ಮ ಕಣ್ಣುಗಳ ಪೊರೆ ಏನಾಗಿದೆ ಅಂದರೆ ಆ ಒಂದು ರೆಟಿನಾಗೆ ಒಂದು ಹಾನಿಕಾರಕವಾಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಹೆಚ್ಚಿನದಾಗಿ ಅದು ನೋಡೋದ್ರಿಂದ ನಮ್ಮಲ್ಲಿ ಈ ಒಂದು ಸಮಸ್ಯೆಗಳು ಕಾಣಿಸ್ಕೊತಾ ಇದೆ. ಅಷ್ಟೇ ಅಲ್ದಿರ ಕಣ್ಣಿಗೆ ಬೇಕಾದಂತಹ ವೈಟಮಿನ್ಸ್ಗಳು, ಕಣ್ಣಿಗೆ ಬೇಕಾದಂತಹದ್ದು ಅದು ತಿಂದಿಲ್ದಿರೋ ಆಹಾರದಲ್ಲಿ ಯೂಸ್ ಮಾಡ್ತಾ ಇಲ್ದಿರೋದು ಸಹ ಇದಕ್ಕೊಂದು ಕಾರಣ ಆಗಿದೆ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಅದೇ ರೀತಿಯಾಗಿ ಮಕ್ಕಳಲ್ಲಿ ಒತ್ತಡಗಳು ಜಾಸ್ತಿಯಾಗಿ ನಿದ್ದೆ ಕಡಿಮೆ ಆಗ್ತಾ ಇರೋದು ಸಹ ನಾವು ಈ ಒಂದು ಕಣ್ಣಿನ ಸಮಸ್ಯೆಗಳಿಗೆ ಇದು ಒಂದು ಕಾರಣ ಅಂತಂದ್ಬಿಟ್ಟು ಹೇಳಬಹುದಾಗಿದೆ. ಇಂಥ ಒಂದು ಕಣ್ಣಿನ ಸಮಸ್ಯೆಗೆ ಮುದ್ರಾ ಯೋಗದಲ್ಲಿ ಯಾವ ಮುದ್ರೆಗಳು ಸಹಾಯಕಾರಿಯಾಗಿದೆಯಪ್ಪ ಅಂತನ್ನೋದಾದರೆ ಅದರಲ್ಲಿ ಇವತ್ತಿನ ದಿನ ನಾನು 2 ಮುದ್ರೆಗಳನ್ನು ಹೇಳ್ತಾ ಇದ್ದೀನಿ. ಅದನ್ನು ಒಂದನ್ನ ನಾವು ಮುದ್ರೆ ಅಂತ ಹೇಳ್ಬೋದು, ಇನ್ನೊಂದನ್ನ ಕ್ರಿಯೆ ಅಂತಂದ್ಬಿಟ್ಟು ನಾವು ಹೇಳಬಹುದು. ಹಾಗಾದರೆ ಮುದ್ರೆ ಅಂದಾಗ ಶಾಂಭವಿ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಹಾಗೆ ತ್ರಾಟಕ ಕ್ರಿಯೆ ಅಂತಂದ್ಬಿಟ್ಟು ನಾನು ಈ 2 ಇವತ್ತಿನ ದಿನ ನಾನು ನಿಮ್ಗೆ ಕಣ್ಣಿನ ಸಮಸ್ಯೆಗಳಿಗೆ ಇವತ್ತಿನ ದಿನ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಶಾಂಭವಿ ಮುದ್ರೆ ಅಂದ್ರೇನು, ಶಾಂಭವಿ ಮುದ್ರೆಯಿಂದ ಯೂಸ್ಗಳೇನು, ಶಾಂಭವಿ ಮುದ್ರೆ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಶಾಂಭವಿ ಮುದ್ರೆ ಅಂತಂದರೆ ನಿಮ್ಮ ಕಣ್ಣಿನ ಈ ಬ್ಲ್ಯಾಕ್ ಅನ್ನೋದು ಏನಿದೆ ಅದು ಒಂದೇ ಕಡೆ ಬರಬೇಕಾಗುತ್ತೆ. ಅದು ಒಂದೇ ಕಡೆ ಬಂದು ಅದನ್ನು ಒಂದು ಏಕಾಗ್ರ ಚಿತ್ತರಾಗಿ ನೀವು ಪ್ರಾಣ ದೀರ್ಘವಾಗಿ ಉಸಿರಾಟನ ಆಡ್ತಾ ಒಂದು ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ನೀವು ಕೂತ್ಕೊಬೇಕು. ಇದನ್ನು ಶಾಂಭವಿ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ನಾವು ನೋಡಿರ್ಬೋದು, ಅನೇಕ ಯೋಗಿಗಳಾಗಿರ್ಬಹುದು, ಅದರಲ್ಲಿ ಮಹಾವತಾರ್ ಬಾಬಾಜಿ ಫೋಟೋನ ನೀವು ನೋಡಿದ್ರೆ ಗೊತ್ತಾಗುತ್ತೆ, 2 ಕಣ್ಣುಗಳನ್ನು ಒಂದೇ ಕಡೆ ಮಾಡಿ ಅವರು ಕೂತ್ಕೊಂಡಿರ್ತಾರೆ. ಹಾಗೆ ಅನೇಕ ಸಿದ್ಧರು ಇದೆಲ್ಲ ಶಾಂಭವಿ ಮುದ್ರೆ ಮಾಡೋದ್ರಿಂದ ಅನೇಕ ರೀತಿಯಾದ ಸಿದ್ಧಿಗಳು ಸಹ ಲಭಿಸುತ್ತೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ದೈಹಿಕ ಇದಕ್ಕೆ ಶಾಂಭವಿ ಮುದ್ರೆ ಮಾಡೋದ್ರಿಂದ ಏನಾಗುತ್ತದೆ, ಕಣ್ಣಿಗೆ ಒಂದು ಉತ್ತಮವಾದಂತಹ ಒಂದು ಚಟುವಟಿಕೆ ಆಗಿದ್ದು ಕಣ್ಣಿಗೆ ಉತ್ತಮವಾದಂತಹ ಒಂದು ಇದನ್ನು ಅದು ಒದಗಿಸೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಕಣ್ಣಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಇದು ಒಂದು ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಅಂದರೆ ನೋಡಿ, ಈ ಶಾಂಭವಿ ಮುದ್ರೆನ ದೀರ್ಘವಾಗಿ ತುಂಬಾ ಒತ್ತಡದಿಂದ ಮಾಡಬಾರ್ದು. ಅದನ್ನು ಏನು ಅಂದರೆ ಜಸ್ಟ್ ಒಂದು 15 ಮಿನಿಟ್ಸ್ ಇಟ್ಕೊಂಡು ಅಥವಾ 20 ಮಿನಿಟ್ಸ್ ಇಟ್ಕೊಂಡು ದೀರ್ಘವಾದ ಉಸಿರಾಟ ಆಡ್ತಾ ದಿನಕ್ಕೆ ಒಂದು 15-20 ಮಿನಿಟ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಆಗ ಏನಾಗುತ್ತೆ ಅಂತಂದರೆ ಕಣ್ಣಿಗೆ ಇರುವಂತಹ ಏನು ಈ ಸ್ಟ್ರೈನ್ ಆಗಿರ್ಬೋದು, ಕಣ್ಣಿಗೆ ಇರುವಂತಹ ಒತ್ತಡ ಆಗಿರ್ಬೋದು, ಇದು ಕಡಿಮೆ ಆಗಿ ಕಣ್ಣಿನ ಆರೋಗ್ಯ ವೃದ್ಧಿಯಾಗುವಲ್ಲಿ ಇದು ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ತ್ರಾಟಕ. ತ್ರಾಟಕ ಅಂದರೆ ಏನಪ್ಪ, ಹೇಗೆ ಅಂತಂದರೆ ನೋಡಿ, ತ್ರಾಟಕದಲ್ಲಿ ಅನೇಕ ರೀತಿಯ ತ್ರಾಟಗಳಿದೆ. ಜ್ಯೋತಿ ತ್ರಾಟಕ ಅಂತಂದ್ಬಿಟ್ಟು ಹೇಳ್ತೀವಿ, ಅಂಗುಲಿ ತ್ರಾಟಕ ಅಂತಂದ್ಬಿಟ್ಟು ಹೇಳ್ತೀವಿ, ಹಾಗೆ ಗೋಡೆ ವಾಲ್ಸ್ ತ್ರಾಟಕ ಅಂತಂದ್ಬಿಟ್ಟು ನಾವು ಹೇಳ್ತೀವಿ, ಹಾಗೆ ವಸ್ತು ತ್ರಾಟಕ ಅಂತಂದ್ಬಿಟ್ಟು ಹೇಳ್ತೀವಿ. ಏನಪ್ಪ ತ್ರಾಟಕ ಅಂದರೆ ಒಂದೇ ರೀತಿಯಾಗಿ ದೃಷ್ಟಿನ ಒಂದೇ ರೀತಿಯಾಗಿ ಇರಿಸುವಂಥದ್ದನ್ನ ತ್ರಾಟಕ ಅಂತಂದ್ಬಿಟ್ಟು ಹೇಳ್ತೀವಿ. ಜ್ಯೋತಿ ಅಂತಂದರೆ ಒಂದು ಕ್ಯಾಂಡಲ್ ಆಗಿರ್ಬೋದು, ದೀಪ ಆಗಿರ್ಬೋದು, ಅದನ್ನು ಇಟ್ಕೊಂಡು ನೀವು ಜ್ಯೋತಿನೇ ನೋಡೋ ಅಂಥದ್ದು ಅದು ಒಂದು ತ್ರಾಟಕ ಆಗಿದೆ. ಅದೇ ರೀತಿಯಾಗಿ ಅಂಗುಲಿ ತ್ರಾಟಕ ಅಂತಂದ್ಬಿಟ್ಟು ಹೇಳ್ತೀವಿ. ಇವತ್ತಿನ ದಿನ ತ್ರಾಟಕದಲ್ಲಿ ಅಂಗುಲಿ ತ್ರಾಟಕನ ನಾನು ನಿಮಗೆ ಇವತ್ತಿನ ದಿನ ತಿಳಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಹಾಗಾದರೆ ತ್ರಾಟಕದಿಂದ ಹೇಗಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ, ನಮ್ಮಲ್ಲಿ ಏನಂತಂದರೆ ನಮ್ಮಲ್ಲಿ ಅನೇಕ ಒಂದು ಮೂವಿನೂ ಸಹ ಅವ್ರ ಮೇಲೆ ಬಂದಿದೆ, ಬೋಧಿ ಧರ್ಮನ್ ಅಂತಂದ್ಬಿಟ್ಟು 7th ಸೆನ್ಸ್ ಮೂವಿಯಲ್ಲಿ ನೋಡ್ತೀವಿ. ಬೋಧಿ ಧರ್ಮನ್ಗೆ ಯಾವ ರೀತಿಯಾಗಿ ಆ ಒಂದು ಸಮೋಹಿನಿ ವಿದ್ಯೆ ಆಗಿರಬಹುದು, ಹಾಗೆ ಕೆಲವು ಸಿದ್ಧಿಗಳಾಗಿರ್ಬೋದು ಸಿದ್ಧಿಸುತ್ತಪ್ಪ ಅಂತನ್ನೋದಾದರೆ ಒಂದು ವಾಲ್ ಅಂದರೆ ಗೋಡೆನೇ 9 ವರ್ಷಗಳ ಕಾಲ ಅವರು ಯಾರ ಜೊತೆಗೂ ಮಾತಾಡದಿರ ಗೋಡೆನೇ ದಿಟ್ಟಿಸಿ ನೋಡಿ 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 ಅವ್ರಿಗೆ ಅನೇಕ ಸಿದ್ಧಿಗಳು ಸಿದ್ಧಿಸುತ್ತೆ. ಹಾಗೆ ಬೋಧಿ ಧರ್ಮನನ್ನು ನಾವು ಏನು ಹೇಳ್ತೀವಿ ಅಂತಂದರೆ ಅವ್ರನ್ನ ಅಂದರೆ ವಾಲ್ ಇದರಿಂದ ಸಿದ್ಧಿಸ್ಕೊಂಡಿರೋಂಥ ಸಿದ್ಧಿ ಪುರುಷ ಅಂತಲೇ ನಾವು ಅವ್ರನ್ನ ಕರಿತೀವಿ. ಹೀಗಾಗಿ ಈ ತ್ರಾಟಕದಲ್ಲಿ ಅಂತಹ ಒಂದು ಶಕ್ತಿ ಒಳಗೊಂಡಿದೆ. ಅದರಲ್ಲಿ ಈ ಒಂದು ಜ್ಯೋತಿ ತ್ರಾಟಕನೂ ಆಗಿರ್ಬೋದು. ತ್ರಾಟಕ ನೋಡ್ತಾ 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 ಜ್ಯೋತಿ ನೋಡ್ತಾ ನೋಡ್ತಾ ಕಣ್ಣಿನಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳು ಏನಿದೆ ಅದು ನಿವಾರಣೆ ಆಗಿ
ಸೊ ಅಂದರೆ ಒಂದು ಧನಾತ್ಮಕವಾದಂಥ ಒಂದು ಎನರ್ಜಿ ಅನ್ನೋದು ಕಣ್ಣಿಗೆ ಒಂದು ನೀಡೋದಕ್ಕೆ ಇದು ಒಂದು ಸಹಾಯಕಾರಿಯಾಗಿದೆ. ಸೊ ಹೀಗಿರುವಾಗ ಕಣ್ಣಿನ ಸಮಸ್ಯೆಗಳನ್ನು ಹೊಂದಿರುವಂಥವರು ಸೊ ನಾವು ಅಂಗುಲಿ ತ್ರಾಟಕವನ್ನು ಮಾಡಬಹುದಾಗಿದೆ. ಸೊ ಜ್ಯೋತಿ ತ್ರಾಟಕನೂ ಅದನ್ನು ಅಭ್ಯಾಸ ಮಾಡಬಹುದು. ಸೊ ಅಂಗುಲಿ ತ್ರಾಟಕ ಅಂದರೆ ನಾವು ಎಲ್ಲಿದ್ರೂ ನಾವು ಅಂಗುಲಿ ತ್ರಾಟಕನ ಅಭ್ಯಾಸ ಮಾಡಬಹುದಾಗಿದೆ. ಸೊ ಅಂತಹ ಒಂದು ಅಂಗುಲಿ ತ್ರಾಟಕನ ಇವತ್ತಿನ ದಿನ ನಾವು ನೋಡೋಣ ಬನ್ನಿ. ಸೊ ಅಂಗುಲಿ ತ್ರಾಟಕ ಮಾಡೋದಕ್ಕೆ ನೀವು ಮೊದಲನೇದಾಗಿ ನಿಮ್ಮ ಹೆಬ್ಬೆರಳುಗಳನ್ನು, ಎರಡೂ ಹೆಬ್ಬೆರಳುಗಳನ್ನ ಸ್ಟ್ರೈಟಾಗಿರಿಸಿ, ನಿಮ್ಮ ಹೆಬ್ಬೆರಳು ಹೇಗಿದೆಯೋ ಸೊ ನಿಮ್ಮ ನೋಟ ಆ ಎರಡೂ ಹೆಬ್ಬೆರಳುಗಳಲ್ಲೇ ಇರಬೇಕಾಗುತ್ತೆ. ಸೊ ಹೀಗಿದ್ದು ಸೊ ನೀವು ಈಗ ಮೊದಲನೇದಾಗಿ ಬಲ ಹೆಬ್ಬೆರಳನ್ನ ನಾನು ಸೈಡಿಗೆ ತೊಗೊತಾ ಇದ್ದೀನಿ. ನಿಮ್ಮ ಎರಡೂ ಕಣ್ಣುಗಳು ನಿಮ್ಮ ಬಲ ಹೆಬ್ಬೆರಳನ್ನೇ ಹಿಂಬಾಲಿಸ್ತಾ ಇರಬೇಕು. ಅಲ್ಲೇ ನಿಮ್ಮ ನೋಟ ಅನ್ನೋದಿರಬೇಕು. ಮತ್ತು ಬಲ ಹೆಬ್ಬೆರಳನ್ನು ಒಟ್ಟುಗೂಡಿಸಿ ನಿಮ್ಮ ನೋಟ ಮತ್ತೆ ಅಲ್ಲೇ ಇರಬೇಕು. ಮತ್ತು ಈಗ ಎಡ ಹೆಬ್ಬೆರಳನ್ನ ನಾನು ತೊಗೊತಾ ಇದ್ದೀನಿ. ನಿಮ್ಮ ನೋಟ ಅಲ್ಲೇ ಇರಬೇಕು. ನೋಡಿ, ಅದೇ ಹೆಬ್ಬೆರಳನ್ನೇ ನೀವು ನೋಡ್ತಾ ಬರ್ತಾ ಇರಬೇಕು. ಸೊ ಈಗ ಮತ್ತೆ ಮೇಲ್ಮುಖವಾಗಿ ಮಾಡ್ತಾ ಇದ್ದೀನಿ ಹೆಬ್ಬೆರಳನ್ನ. ಮತ್ತು ಎಡ ಹೆಬ್ಬೆರಳು ಮೇಲ್ಮುಖ ಚಲನೆ, ಮತ್ತು ಕೆಳಮುಖ ಚಲನೆ. ನೋಡಿ, ನಿಮ್ಮ ಕಾನ್ಸಂಟ್ರೇಷನ್ನು ಅಲ್ಲೇ ಇರಬೇಕಾಗುತ್ತೆ. ಓಕೆ, ನೋಡಿ ಹೆಬ್ಬೆರಳುಗಳನ್ನೇ ನೋಡ್ತಾ ಇರಬೇಕು. ಸೊ ಈಗ ಎರಡೂ ಕಡೆ ನಾನು ಹೆಬ್ಬೆರಳುಗಳನ್ನ ನಾನು ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಸೊ ನಿಮ್ಮ ನೋಟ ಏನಾಗಬೇಕು ಅಂತಂದರೆ, ನಿಮ್ಮ ನೋಡಿ ಈ ರೀತಿಯಾಗಿ ಇಟ್ಟಾಗ ಏನಾಗುತ್ತೆ ಅಂತಂದರೆ ಒಂದೇ ಕಡೆ ಯಾವುದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಅಂದರೆ ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನಿಮ್ಮ ಏನು ಈ ಕಣ್ಣು ಅನ್ನೋದಿದೆ ನೋಡಿ, ಈ ಹೆಬ್ಬೆರಳು ಒಂದು ಸತಿ, ಈ ಹೆಬ್ಬೆರಳು ಒಂದು ಸತಿ, ಈ ಹೆಬ್ಬೆರಳು ಒಂದು ಸತಿ, ಈ ಹೆಬ್ಬೆರಳು ಒಂದು ಸತಿ. ನೋಡಿ, ಇದನ್ನು ನಾವು ಭರತನಾಟ್ಯದಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಆದ್ದರಿಂದಲೇ ಭರತನಾಟ್ಯ ಪ್ರಾಕ್ಟೀಸ್ ಮಾಡೋರಿಗೆ ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 1 2 1 2. ಓಕೆ, ಮತ್ತು ಈಗ ನಾನು ಮೇಲ್ಮುಖ ಮೇಲೆ ಮತ್ತು ಕೆಳಗಡೆ ಮಾಡ್ತೀನಿ. 1 2 1 2 1 2. ಮತ್ತು ಈಗ ಕಣ್ಣನ್ನು ಸುತ್ತಲೂ ಮಾಡಬೇಕಾಗುತ್ತೆ. ಓಕೆನಾ? ಸೊ ಈಗ ನೋಡಿ, 1 ಮತ್ತು 2. ಸೊ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಬರೋದ್ರಿಂದ ಏನಾಗುತ್ತೆ, ನಿಮ್ಮ ಕಣ್ಣಿನ ಆರೋಗ್ಯ ವೃದ್ಧಿ ಆಗೋದಕ್ಕೆ ಸಹಾಯಕಾರಿಯಾಗಿದೆ. ಮೊದಲನೇದಾಗಿ ಏನಂದರೆ, ಈ ಅಂಗುಲಿ ತ್ರಾಟಕದಲ್ಲಿ ಫಸ್ಟು ನಾವು ಕಣ್ಣನ್ನು ಯೂಸ್ ಮಾಡ್ತೀವಿ. ಸೊ ಅಂದರೆ ಕಣ್ಣನ್ನು ಯೂಸ್ ಮಾಡ್ತಾ ಫಸ್ಟು ಬೆರಳುಗಳನ್ನ, ಅದರಲ್ಲೂ ಹೆಬ್ಬೆರಳನ್ನ ಇಟ್ಕೊಂಡು ಯೂಸ್ ಮಾಡ್ತೀವಿ. ಸೊ ಅದಾದ ನಂತರ ನಿಮ್ಗೆ ಇದು ಚೆನ್ನಾಗಿ ಸಿದ್ಧಿಸಿತ್ತು ಅಂತಂದಾಗ ಏನು ಮಾಡಬೇಕು ಅಂತಂದರೆ, ಸೊ ನೀವು ಚಿನ್ಮುದ್ರೆಗೆ ಬಂದು ಬರೀ ನಿಮ್ಮ ಕಣ್ಣುಗಳನ್ನೇ, ಸೊ ನೋಡಿ 1 2 1 2. ಓಕೆ, ನೆಕ್ಸ್ಟು ಅಪ್ ಡೌನ್, ಅಪ್ ಡೌನ್. ನೆಕ್ಸ್ಟು ಫುಲ್ಲಿ ರೊಟೇಷನ್, ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಆಮೇಲೆ ಕಣ್ಣನ್ನು ಬ್ಲಿಂಕ್ ಮಾಡಬೇಕು. ಸೊ ಆಮೇಲೆ ಟೈಟಾಗಿ ಕಣ್ಣನ್ನು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಸ್ಲೋಲಿ ಯು ಹ್ಯಾವ್ ಟು ಲೀವ್. ಟೈಟ್ ಮಾಡಿ ಸ್ಲೋಲಿ ಯೂಸ್ ಮಾಡಬೇಕು. ಸೊ ಈ ರೀತಿಯಾಗಿ ಕಣ್ಣಿನ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಕಣ್ಣಿಗೆ ಉತ್ತಮವಾದಂತಹ ಆರೋಗ್ಯ ದೊರಕಿ ಸೊ ಏನು ಸೈಟ್ಸ್ ಪ್ರಾಬ್ಲಮ್ ಅನ್ನೋದೇನಿದೆ ಸೊ ಅದು ಕಡಿಮೆ ಆಗೋದಕ್ಕೆ ಸಹಾಯಕಾರಿಯಾಗಿದೆ. ಸೊ ಹಾಗೆ ಈ ತ್ರಾಟಕ ಮಾಡಿದ ನಂತರ ಒಂದು 20 ಮಿನಿಟ್ಸು ನೀವು ಚಿನ್ಮುದ್ರೆಗೆ ಬಂದು ಅಥವಾ ಬ್ರಹ್ಮ ಮುದ್ರೆಗೆ ಹೊಂದಿ ಅಥವಾ ಯೋನಿ ಮುದ್ರೆ, ಈ ಒಂದು ಮುದ್ರೆಗಳಲ್ಲಾದರೂ ಕೂತ್ಕೊಂಡು ನೀವು ಸೊ ಫುಲ್ಲು ನಿಮ್ಮ ಮನಸ್ಸುಗಳನ್ನು ಏಕಾಗ್ರತೆಗೊಳಿಸಿ ನಿಮ್ಮ ಉಸಿರಾಟದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ನಿಮ್ಮ ಭ್ರೂ ಮಧ್ಯೆ ಏನಿದೆ ಸೊ ಅಲ್ಲಿ ನೀವು ನಿಮ್ಮ ಒಂದು ಚಿತ್ತ ಹಾಗೆ ನಿಮ್ಮ ದೃಷ್ಟಿ ಆ ಭ್ರೂ ಮಧ್ಯನೇ ಒಳಗಡೆ ಗಮನಿಸ್ತಾ ಇರಬೇಕು. ಭ್ರೂ ಮಧ್ಯನ ಗಮನಿಸ್ತಾ ಇರಬೇಕು. ದೀರ್ಘವಾದ ಉಸಿರಾಟ ಇರಬೇಕು. ಸೊ ಈ ರೀತಿಯಾಗಿ ನೀವು 21 ಡೇಸ್ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಸಾಯಂಕಾಲ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಕಣ್ಣಿನ ಸಮಸ್ಯೆ ಏನಿದೆ, ಹಾಗೆ ತಲೆನೋವಾಗಿರ್ಬೋದು, ಕಣ್ಣಿನಿಂದ ನೀರು ಬರೋದಾಗಿರ್ಬಹುದು, ಕಣ್ಣು ಉರಿಯೋದಾಗಿರಬಹುದು, ಹಾಗೆ ಕಣ್ಣು ಸ್ಟ್ರೈನ್ಗೊಳಗಾಗೋದಾಗಿರ್ಬೋದು, ಇದೆಲ್ಲದರಿಂದ ಆಚೆ ಬರೋದಕ್ಕೆ ಈ ಒಂದು ಕ್ರಿಯೆ ಅನ್ನೋದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ, ಸೊ ಇವತ್ತಿನ ದಿನ ಈ ಸಂಚಿಕೆಯಲ್ಲಿ ಶಾಂಭವಿ ಮುದ್ರೆ ಸೊ ಹಾಗೆ ತ್ರಾಟಕ ಕ್ರಿಯೆ ಬಗ್ಗೆ ತಿಳ್ಕೊತ ಸೊ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಇವೆರಡನ್ನ ನೀವು ರೂಢಿಸ್ಕೊಳ್ಳಿ, ಹಾಗೆ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೆ ಶೇರ್ ಇದೆಲ್ಲ ಮಾಡಿ ಅಂತ ಹೇಳ್ತಾ ಮತ್ತೆ ಈ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.